ನಮಸ್ಕಾರ. ನಾನು ಶುಭಾ. ಹಳೆ ವೇಲ್ಗಳು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ. ನೋಡಿ, ಒಂದು 3 ವೇಲ್ ತಗೊಂಡು ಕತ್ರಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಸೈಡ್ಗೆ ಇಕ್ಕೊಬಿಡಿ. ಮತ್ತು ಮೆಟಲ್ ಬಳೆ ತಗೋಬೇಕು, ಗಾಜಿನ ಬಳೆ ತಗೋಬೇಡಿ. ಮೆಟಲ್ ಬಳೆ ತಗೊಂಡು ನಾವು ಮೊದಲೇ ವೇಲ್ ಪೀಸ್ಗಳು ಕಟ್ ಮಾಡಿಟ್ಟಿದ್ವಲ್ಲ, ನೋಡಿ ಈ ಥರ ಈಕ್ವಲಾಗಿ ಇಕ್ಕೊಂಡು ಗಂಟು ಹಾಕ್ಕೋಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಹಿಂಗೆ ಗಂಟು ಹಾಕ್ಕೊಳ್ಳಿ. ಒಂದು 4 ವೇಲ್ ಪೀಸುಗಳನ್ನು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರನೇ ನೀವು ಗಂಟು ಹಾಕ್ಕೊಬಿಡ್ಬೇಕು. ಮತ್ತು ಬೇಷನ್ ಆಗಲಿ ಇಲ್ಲ ತಟ್ಟೆ ಯಾವುದನ್ನು ತಗೊಳ್ಳಿ, 4 ಪೀಸ್ ಜಾಯಿನ್ ಮಾಡಿದ್ದಾದಮೇಲೆ ಆ ಬೇಷನಲ್ಲಿ ಇಡ್ತಾ ಇದ್ದೀನಿ. ಮತ್ತು ನಿಮಗೆ ಬಳೆ ಕಾಣಿಸ್ಬಾರ್ದು ನೋಡಿ, ಎಲ್ಲ ಒಂದೇ ಕಡೆಗೆ ತಂದುಬಿಟ್ಟು ಮತ್ತೆ ಒಂದು 3 ಪೀಸು ಆ ವೇಲ್ದಿತ್ತಲ್ಲ ಜಾಯಿನ್ ಅಂದರೆ ಗಂಟು ಹಾಕ್ಕೊತಾ ಇದ್ದೀನಿ. ಸೇಮ್ ಇದೇ ಥರನೇ ನೀವು ಕೂಡ ಗಂಟು ಹಾಕ್ಕೊಬಿಡಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಬೇಷನ್ನು ತಿರುಗಿಸ್ಬಿಡ್ಬೇಕು. ಇವಾಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೋಬೋದು, ಇಲ್ಲ ಅಂದರೆ ಆ ವೇಲ್ ಪೀಸೇ ಇತ್ತಲ್ಲ ಒಂದು ಪೀಸ್ ಹಿಡ್ಕೊಂಡು ಟೈಟಾಗಿ ಗಂಟು ಹಾಕ್ಬೇಕಂದ್ರೆ ಲೂಸ್ ಇರಬಾರ್ದು. ಟೈಟಾಗಿ ಗಂಟು ಹಾಕ್ಕೊಂಡ್ಬಿಟ್ಟು ಇವಾಗ ನೇರವಾಗಿ ತಿರುಗಿಸ್ಬಿಡಿ. ನೋಡಿ, ನೇರವಾಗಿ ತಿರುಗಿಸಿದ್ದಾದಮೇಲೆ ಮೊದಲೇ ನಾವು ವೇಲ್ ಪೀಸು ಕಟ್ ಮಾಡಿ ಇಟ್ಟಿದ್ವಲ್ಲ, ಇದನ್ನು ಗಂಟು ಹಾಕ್ಕೊತಾ ಇದ್ದೀನಿ. ಸೇಮ್ ಈ ಥರ ಗಂಟು ಹಾಕ್ಕೊಂಡು ಇನ್ನೊಂದು ಸೈಡು ಸೇಫ್ಟಿ ಪಿನ್ ಹಾಕ್ಕೊಬಿಡ್ಬೇಕು. ಸೇಫ್ಟಿ ಪಿನ್ ಹಾಕ್ಕೊಂಡು ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಸೇಮ್ ಇದೇ ಥರ ಮಾಡ್ಕೊಂಡು ಬರಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಒಂದು ಮನೆ ಆದಮೇಲೆ ಒಂದು ಮನೆ ಈ ಥರ ಮಾಡ್ಕೊಂಡು ಬಂದುಬಿಟ್ಟು ಮತ್ತು ಮೇಲೆ ಇರೋ ಮನೆಯೂ ಒಂದು ರೌಂಡ್ ಫುಲ್ ಆಗೋದ್ಮೇಲೆ ಇವಾಗ ಮೇಲೆ ಇರೋ ಮನೆಯೂ ಕೆಳಗಡೆಗೆ ಹಾಕ್ಕೋಬೇಕು. ಸೇಮ್ ಇದೇ ಥರ ಮಾಡ್ಕೊಂಡು ಬರಬೇಕು. ನನ್ನ ಹತ್ರ ಇದ್ದಿದ್ದು 3 ಕಲರ್ ಇದೇ ಕಲರೇ. ನಿಮ್ಮ ಮನೇಲಿ ಇನ್ನೂ ರೆಡ್ ಕಲರ್ ಇದೆ, ಬೇರೆ ಗ್ರೀನ್ ಕಲರ್ ಇದೆ. ನಮ್ಮ ಮನೆಯಲ್ಲಿ ಹಳೆ ವೇಲುಗಳು ಸಾಮಾನ್ಯವಾಗಿ ಹಂಗೆ ಇದ್ಬಿಟ್ಟಿರ್ತವೆ, ಡ್ರೆಸ್ ಯೂಸ್ ಮಾಡಿಬಿಟ್ಟಿರ್ತೀವಲ್ಲ, ಆ ವೇಲಲ್ಲಿ ಇದನ್ನು ನೀವು ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕಿರ್ತೀವಲ್ಲ, ತುಂಬ ಸುಲಭ ಇದು ಮಾಡೋದು, ನಿಮಗೆ ಕಷ್ಟ ಏನು ಅನಿಸಲ್ಲ. ಜಾಸ್ತಿ ಲೂಸಾಗೂ ಹಾಕ್ಕೊಂಬರ್ಬಾರ್ದು, ಸ್ವಲ್ಪ ಟೈಟಾಗೇ ಇರಲಿ. ಮತ್ತು ಜಾಯಿನ್ ಮಾಡ್ಕೊಳ್ಳೋವಾಗೂ ಅಷ್ಟೇ 2 ಪೀಸ್ನು ಒಂದು ಜೊತೆ ಇಟ್ಬಿಟ್ಟು ಸ್ವಲ್ಪ ಕಟ್ ಮಾಡಿ, ರೌಂಡಾಗಿ ಕಟ್ ಮಾಡಿಬಿಟ್ಟು ಮತ್ತು ಒಂದು ಬಟ್ಟೆ ಪೀಸ್ನು ಒಂದರೊಳಗಡೆಯಿಂದ ಈ ಥರ ತೆಗ್ದಿದ್ದೀರಿ ಅಂದರೆ ಗಂಟು ಬೀಳುತ್ತೆ. ನಿಮಗೆ ಸೂಜಿ ದಾರದಲ್ಲಿ ಹೊಲ್ಕೊಳ್ಳೋ ಅಷ್ಟು ಇರಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ, ಮತ್ತೆ ನಾನು ಒಂದು ಮನೆ ಆದಮೇಲೆ ಒಂದು ಮನೆ ಸೇಮ್ ಇದೇ ಥರ ಮಾಡ್ಕೊಂಡು ಬರಬೇಕು. ನೋಡಿ, ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಲಭ ಅಂತ, ಏನು ಕಷ್ಟವೂ ಆಗಲ್ಲ. ಸಾಮಾನ್ಯವಾಗಿ ಹಳೆ ವೇಲ್ ಇರುತ್ತೆ ಮತ್ತು ಹಳೆ ಬಳೆ ಮೆಟಲ್ದು ಸ್ವಲ್ಪ ಕಲರ್ ಶೇಡ್ ಆಗಿರೋದು, ಇಲ್ಲ ನೀವು ಯೂಸ್ ಮಾಡ್ದಿರೋ ಇರೋಂಥ ಬಳೆನ ತಗೋಬೇಕು. ನೋಡಿ, ಫುಲ್ಲು ಈ ಕಲರ್ ಆಗೋಗ್ಬಿಡ್ತು. ಮತ್ತು ಇನ್ನೊಂದು ಕಲರು ಬ್ಲೂ ಕಲರ್ ಇತ್ತಲ್ಲ, ಬ್ಲೂ ಕಲರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಇರೋ ಕಲರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಪೂರ್ತಿ ಆಗೋದ್ಮೇಲೆ ಗಂಟು ಹಾಕ್ಕೊಬಿಟ್ಟಿದ್ದೀನಿ. ನೀವು ಬೇಕಾದರೆ ಸೂಜಿ ದಾರದಲ್ಲಿ ಹೊಲ್ಕೋಬೋದು. ಇವಾಗ ಕತ್ರಿಯಲ್ಲಿ ಕಟ್ ಮಾಡಿಬಿಡಿ. ಎಲ್ಲ ಕಟ್ ಮಾಡಿದ್ದಾದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀವು ಸೂಜಿ ದಾರದಲ್ಲಿ ಹೊಲಿಬೋದು, ಇಲ್ಲ ಗಂಟು ಹಾಕ್ಕೋಬೋದು. 2 ಗಂಟು ಸೇಮ್ ನಾನು 2 ಹಿಡ್ಕೊಂಡು ಗಂಟು ಹಾಕ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೀವು ಎಲ್ಲನೂ ಗಂಟು ಹಾಕ್ಬಿಡಿ. ಗಂಟು ಹಾಕ್ಬಿಟ್ಟು ಸ್ವಲ್ಪ ಉದ್ದ ಇದೆಯಲ್ಲ ವೇಲ್ ಪೀಸು, ಇದನ್ನು 2 ಈಕ್ವಲಾಗಿ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ, 2 ಈಕ್ವಲಾಗಿ ನಾನು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ನೀವು ಚಪಾತಿ ಲಟ್ಸ್ತಿರಲ್ಲ, ಪೀಠದ ಕೆಳಗಡೆ ಇಟ್ಕೊಂಡ್ರೆ ಕದಲೋದಿಲ್ಲ. ಇವಾಗ ಜಾರ್ತಾ ಇರುತ್ತಲ್ವ, ಮತ್ತು ಇದ್ರ ಮೇಲೆ ವಾಸ್ ಎಲ್ಲ ಇಡ್ಬೋದು, ಇಲ್ಲ ಮ್ಯಾಟ್ ಥರ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.